ಹೀರೋಯಿಸಮು ಮೇಕಿಂಗ್ ನಡುವೆ ಎಲ್ಲೋ ಒಂದ್ ಕಡೆಗೆ ಇದೆಲ್ಲ ಗೌಣ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಪ್ರೇಕ್ಷಕ ಹೊಸ ಕಾಲದ ನಾನು ಮೊದಲೇ ಹೇಳಿದ ವೇಗದಿಂದ ವೇಗಕ್ಕೆ ಪೂರಕವಾದದ್ದನ್ನೇ ಅವನು ಅಪ್ಪಿಕೊಳ್ತಾ ಹೋಗ್ತಾ ಇದ್ದಾನೆ. ಸೊ ನಿಮ್ಮ ಪ್ರಕಾರ ಒಂದು ಸಿನಿಮಾ ಹೇಗಿರಬೇಕು? ಯಾರು ಹಾಳಾಗ್ಲಿ ಸಿನಿಮಾ ಏನೋ ಮಾಡ್ತೀನಿ ಅಂತ ಯಾರು ಮಾಡ, ಯಾಕಂದ್ರೆ ಪ್ರತಿಯೊಂದು ಒಳ್ಳೆಯ ಸಿನಿಮಾನೇ ಬರೆಯೋಕೆ ಶುರು ಮಾಡಿದಾಗ ಹೋಗ್ತಾ ಅದು ಅತ್ಯಂತ ಒಳ್ಳೆಯ ಸಿನಿಮಾ ಆಗ್ಬೋದು, ಸಾಧಾರಣ ಸಿನಿಮಾ ಆಗ್ಬೋದು, ಕೆಟ್ಟ ಸಿನಿಮಾ. ಇವೆಲ್ಲವೂ ಕೂಡ ರಾಜಕೀಯ, ಸಿನಿಮಾ, ಸಾಹಿತ್ಯ ಎಲ್ಲೂ ಒಂದ್ ಕಡೆಗೆ ಕಲುಷಿತ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಕಲೆ ಅವನ ಹೃದಯದಲ್ಲಿ ಹುಟ್ಟುವಂತ ಒಂದು ಅಂತರ್ಗಂಗೆ ಅದು. ಕರೆಕ್ಟ್. ಅದನ್ನು ಪೋಷಿಸಿ ಕಾಪಾಡಿ ಕಲೆಯಾಗಿ ಮಾಡಬೇಕು. ದ ಆರ್ಟ್ ಈಸ್ ಬಿಯಾಂಡ್ ಲೆಫ್ಟ್ ಅಂಡ್ ರೈಟ್. ಈ ತರ ವಿಭಜನೆ ಮಾಡತಕ್ಕಂಥದ್ದು ಮೂರ್ಖತನ. ಐ ಹೇಟ್ ದಟ್. ಸರ್, ಈಗ ಸಿನಿಮಾ ಅಂದರೆ ಒಂದು ಚಿತ್ರ ಸಾಹಿತ್ಯ, ಅದರಲ್ಲಿ ಚಿತ್ರಕಥೆ, ಗೀತರಚನೆ, ಸಂಭಾಷಣೆ ಎಲ್ಲ ಬರುತ್ತೆ. ಸೊ ಒಂದು ಚಿತ್ರ ಇವೆಲ್ಲ ಇದ್ದರೆ ಒಂದು ಸಿನಿಮಾ ಆಗೋದು. ಇವತ್ತಿನ ದಿನಮಾನಗಳಲ್ಲಿ ಹೀರೋಯಿಸಮು ಮೇಕಿಂಗ್ ನಡುವೆ ಎಲ್ಲೋ ಒಂದು ಕಡೆಗೆ ಇದೆಲ್ಲ ಗೌಣ ಆಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ? ಈಗ ಬೆಳ್ಳಿ ತೆರೆಯಲ್ಲಿ ಪ್ರೇಕ್ಷಕ ಒಂದು ಮ್ಯಾಜಿಕ್ಕನ್ನು ಎಕ್ಸ್ಪೆಕ್ಟ್ ಮಾಡಿ ಬರೋ ಥರ ಆಗಿದೆ. ಒಂದು ಅದ್ಧೂರಿಯಾದಂಥ ಸೆಟ್ಸು, ದೊಡ್ಡ ತಾರೆಗಳು, ಓಕೆ, ಮತ್ತೆ ಬೆಚ್ಚಿ ಬೀಳಿಸುವ, ಬೆರಗುಗೊಳಿಸುವಂತಹ ಒಂದು ವಿಷುವಲ್ ಸೌಂಡ್ಸು ಎಲ್ಲ ಎಫೆಕ್ಟ್ಸು. ಅದಿದ್ರೆ ಥಿಯೇಟ್ರಿಗೆ ಬರಬೇಕು, ಬರ್ತಾನೆ. ಇದು ತಪ್ಪಲ್ಲ, ಯಾಕೆಂದರೆ ಜನರಿಗೆ ಏನೋ ಒಂದು ಮಾಂತ್ರಿಕತೆ ಬೇಕು, ಮ್ಯಾಜಿಕ್ ಬೇಕು ಅಂಥದ್ದೊಂದು ಪ್ರೇಕ್ಷಕ ವರ್ಗ ಇರುತ್ತೆ. ಇದರ ಜೊತೆಗೆ ನಾನು ಹೇಳೋದು, ಕಡಿಮೆ ಬಜೆಟ್ಟಿನ ಗುಡ್ ಕಂಟೆಂಟ್ ಇರುವಂಥ ಒಳ್ಳೆಯ ಚಿತ್ರಗಳು ಉಳಿಬೇಕು. ಗುಡ್ ಕಂಟೆಂಟ್, ಹೊಸ ಕಲಾವಿದರು, ಹೊಸ ತಂತ್ರಜ್ಞರು, ಇವರುಗಳು ಎಲ್ಲ ಸೇರಿ ಮಾಡುವಂಥ ವಿಭಿನ್ನವಾದ ಕಂಟೆಂಟ್ ಇರೋ ಚಿತ್ರಗಳನ್ನು ಜನ ಸ್ವಾಗತಿಸಬೇಕು. ಅದು ಸ್ವಲ್ಪ ಇಳಿಮುಖವಾಗಿದೆ. ಅದು ನನ್ನ ದೃಷ್ಟಿನಲ್ಲಿ ಸಿನಿಮಾ ಅನ್ನುವಂಥದ್ದು ಇವೆಲ್ಲ ಥರ ಎಲ್ಲ ಬಗೆಯ ಚಿತ್ರಗಳು ಚಿತ್ರಮಂದಿರದಲ್ಲೇ ಪ್ರದರ್ಶನಗೊಂಡು ಯಶಸ್ವಿಯಾಗುವಂಥ ಒಂದು ಅವಕಾಶ ಇರಬೇಕು. ಅದು ಕೇರಳದಲ್ಲಿ ಆಗ್ತಾ ಇದೆ, ಓಕೆ, ಮಲಯಾಳಂ ಭಾಷೆಯಲ್ಲಿ ಆಗ್ತಾ ಇದೆ. ಕನ್ನಡದ ಮಟ್ಟಿಗೆ ಈ ಅನುಪಾತ ಕಡಿಮೆ ಇದೆ. ಸೊ ಅಪರೂಪಕ್ಕೆ ಒಂದು ಅಂಥ ಚಿತ್ರಗಳು ನಿಲ್ಲುತ್ತವೆ. ಆದರೆ ಸಿನಿಮಾ ಅಂದರೆ ಬರೀ ಅಬ್ಬರ, ಸದ್ದು, ಗದ್ದಲ, ಗೌಜು ಅನ್ನೋದನ್ನ ಸ್ವಲ್ಪ ಹೊರತುಪಡಿಸಿ ಸಿನಿಮಾ ಕೂಡ ಒಂದು ಅತ್ಯಂತ ಅದ್ಭುತವಾದ ಆರ್ಟ್. ಇಟ್ ಕ್ಯಾನ್ ಬಿ ಎ ಬ್ಯೂಟಿಫುಲ್ ಮ್ಯೂಸಿಕ್ ಇರ್ಬೋದು, ಇಟ್ ಕ್ಯಾನ್ ಬಿ ಬ್ಯೂಟಿಫುಲ್ ವಿಷುವಲ್ ಪವರ್ ಇರ್ಬೋದು, ಅದ್ಭುತವಾದ ಅಭಿನಯ ಇರಬಹುದು. ಸಾವಧಾನವಾಗಿಯೂ ಸಿನಿಮಾ ನೋಡಬೇಕು ಅನ್ನುವಂಥದ್ದು ಒಂದು ಓರಿಯೆಂಟೇಷನ್ ಇವತ್ತು ಅಗತ್ಯ ಇದೆ. ಆದರೆ ಪ್ರೇಕ್ಷಕ ಹೊಸ ಕಾಲದ ನಾನು ಮೊದಲೇ ಹೇಳಿದ ವೇಗದಿಂದ ವೇಗಕ್ಕೆ ಪೂರಕವಾದದ್ದನ್ನೇ ಅವನು ಅಪ್ಪಿಕೊಳ್ತಾ ಹೋಗ್ತಾ ಇದ್ದಾನೆ. ಅವನಿಗೆ ಅಲ್ಲಿಂದ ಈ ಥರದ ಸಿನಿಮಾಗಳನ್ನು ನೋಡಿಸುವ ಪ್ರವೃತ್ತಿ, ಅಭ್ಯಾಸ ನಮ್ಮಂಥವ್ರದ್ದು ಮೇಲಿರ್ತಕ್ಕಂಥ ಹೊಣೆಗಾರಿಕೆ. ಸಿನಿಮಾ, ನಿಮ್ಮ ಎಲ್ಲ ಸಿನಿಮಾಗಳನ್ನ ನಾನು ನೋಡ್ಕೊಂಡು ಬಂದಿದ್ದೀನಿ. ಸಾಕಷ್ಟು ಸಿನಿಮಾಗಳು ಬೇರೆ ಬೇರೆ ವಿಮರ್ಶೆಗೂ ಒಳಪಟ್ಟಿರೋಂಥದ್ದು. ಸೊ ನಿಮ್ಮ ಪ್ರಕಾರ ಒಂದು ಸಿನಿಮಾ ಹೇಗಿರಬೇಕು, ಅಥವಾ ಆ ಸಿನಿಮಾ ಪ್ರೇಕ್ಷಕನಿಗೆ ಏನನ್ನು ದಾಟಿಸ್ಬೇಕು, ಮತ್ತು ನಿಮ್ಮ ಕಲ್ಪನೆಯ ಸಿನಿಮಾ ಅಂತ ಇರುತ್ತೆ, ಅದು ಹೇಗಿರುತ್ತೆ? ಇದು ಈ ಪ್ರಶ್ನೆ ಪ್ರತಿ ಚಿತ್ರಕಥೆ ಬರೆಯುವಾಗಲೂ ಇರುತ್ತೆ, ಪ್ರತಿಯೊಬ್ಬರಿಗೂ ಇರುತ್ತೆ ಅಲ್ವಾ? ಚೆನ್ನಾಗಿ ಮಾಡಬೇಕು, ಮತ್ತೆ ಇದು ಅದ್ಭುತವಾಗಿರಬೇಕು, ಪ್ರೇಕ್ಷಕನ್ನು ಮುಟ್ಟಬೇಕು, ಗೆಲ್ಲಬೇಕು. ಇದು ಯಾವ ನಿರ್ದೇಶಕನು ಇದಕ್ಕೆ ಹೊರತಲ್ಲ, ನಾನೊಬ್ಬನೇ ಅಲ್ಲ. ಯಾರು ಹಾಳಾಗ್ಲಿ ಸಿನಿಮಾ ಏನೋ ಮಾಡ್ತೀನಿ ಅಂತ ಯಾರು ಮಾಡೋಕ್ಕಾಗಲ್ಲ, ಗೆಲ್ಲಬೇಕು ಅಂತಾನೆ ಮಾಡ್ತಾರೆ. ಆಮೇಲೆ ನಾವು ಸಿನಿಮಾ ಬಗ್ಗೆ ಎಷ್ಟೇ ಅದ್ಭುತವಾದ ಸೂತ್ರಗಳು, ಮಾನದಂಡಗಳನ್ನು ನಾವು ಘೋಷಿಸಿದ್ರು ಕೂಡ ಅದು ಆಗುವ ಪ್ರಕ್ರಿಯೆಯಲ್ಲಿ ಅದು ನಮಗೆ ಗೊತ್ತಿಲ್ಲದ ಒಂದು ಹೊಸ ರೂಪ, ಹೊಸ ಪಾಕ ತಿಳಿದು ಪ್ರೇಕ್ಷಕನ ಮುಂದೆ ಬಂದು ನಿಲ್ಲತ್ತೆ. ಅದನ್ನು ಪ್ರೇಕ್ಷಕ ಒಪ್ಪುವುದು ಬಿಡುವುದು ಅವನಿಗೆ ತೀರ್ಮಾನಕ್ಕೆ ಬರುತ್ತೆ. ಹೀಗಾಗಿ ಒಂದು ಒಳ್ಳೆಯ ಸಿನಿಮಾ ಅಂದರೆ ಯಾವುದು ಅಂತ ಒಂದು ಸೂತ್ರವನ್ನು ಹೇಳೋದು ಕಷ್ಟ, ತುಂಬ ಕಷ್ಟ. ಯಾಕಂದರೆ ಪ್ರತಿಯೊಂದು ಒಳ್ಳೆಯ ಸಿನಿಮಾನೇ ಬರೆಯೋಕ್ಕೆ ಶುರು ಮಾಡಿದಾಗ ಹೋಗ್ತಾ ಅದು ಅತ್ಯಂತ ಒಳ್ಳೆಯ ಸಿನಿಮಾ ಆಗ್ಬೋದು, ಸಾಧಾರಣ ಸಿನಿಮಾ ಆಗ್ಬೋದು, ಕೆಟ್ಟ ಸಿನಿಮಾ ಆಗ್ಬೋದು. ಯಾಕೆಂದರೆ ಒಂದು ಕಲೆಕ್ಟಿವ್ ಟೀಮ್ ಫೋರ್ಸ್ ಮಾಡೋದ್ರಿಂದ, ಸಮೂಹ ಕಲೆಯಾದ್ರಿಂದ ಯಾವುದೋ ಒಂದು ಅಂಶ ಅದರ ಅನುಪಾತ ಹೆಚ್ಚು ಕಡಿಮೆ ಆದರೆ, ಒಂದು ಅಡಿಗೆಯನ್ನು ಸಿದ್ಧಪಡಿಸುವಾಗ ಯಾವುದೋ ಒಂದು
ಇಂಗ್ರೀಡಿಯೆಂಟ್ಸ್ ಹೆಚ್ಚು ಕಡಿಮೆ ಆದರೆ ಅಡುಗೆ ರುಚಿಸೋದು ಅಥವಾ ಕೆಟ್ಟು ಹೋಗೋದು ಇದ್ದ ಹಾಗೆ ಸಿನಿಮಾದಲ್ಲಿ ಆಗ್ಬಿಡತ್ತೆ. ಆದ್ದರಿಂದ ಸರಿಯಾದ ಸಿನಿಮಾ ಯಾವುದು, ಒಳ್ಳೆಯ ಸಿನಿಮಾ ಯಾವುದು ಅನ್ನುವಂತಹ ಒಂದು ವ್ಯಾಖ್ಯಾನ ಮಾಡೋದು ಕಷ್ಟ. ನಾನು ಹಂಗೆ ನೋಡಿದಾಗ ಸೋತ ಚಿತ್ರಗಳನ್ನು ತುಂಬ ಪ್ರೀತಿಸ್ತೀನಿ ನಾನು. ಯಾಕೆಂದರೆ ಈ ಅಂಗವಿಕಲ ಮಕ್ಕಳು ಹುಟ್ಟುಬಿಟ್ರೆ, 4 ಮಕ್ಕಳು ಚೆನ್ನಾಗಿ ಹುಟ್ಟಿ ಒಂದು ಮಗು ವಿಕಲಾಂಗಚೇತನವಾಗಿ ಬಿಟ್ಬಿಟ್ರೆ ತಂದೆ ತಾಯಿಗಳಿಗೆ ಅದರ ಬಗ್ಗೆ ಏನೋ ಒಂಥರ ಅನುಕಂಪ ಮಿಶ್ರಿತ ಪ್ರೀತಿ ಇರುತ್ತೆ. ಅಯ್ಯೋ ಇದು ಚೆನ್ನಾಗಿ ಮಾಡಬೇಕಾಗಿ ಯಾಕೆ ತಂದು ಹಿಂಗೆ ಹುಟ್ಟುಬಿಡ್ತಲ್ಲಪ್ಪ. ಹಾಗೆ ನಾನಂತೂ ಸೋತ ಚಿತ್ರಗಳ ಬಗ್ಗೆ ತುಂಬ ವಿಶೇಷವಾದಂಥ ಒಂದು ಅನುಕಂಪದ ರೀತಿಯ ಅಯ್ಯೋ ನಾನು ಏನು ನನ್ನಿಂದ ಹಿಂಗೆ ಆಗ್ಬಿಡ್ತಾ ಇದ್ದೋ, ನಾನು ಯಾಕೆ ಆ ಸಿನಿಮಾ ಮಾಡೋದು, ಯಾಕೆ ಸಿನಿಮಾ ಮಾಡೋಕ್ಕಾಗಲಿಲ್ಲ, ಆ ಸಿನಿಮಾಕ್ಕೂ ಅಷ್ಟೇ ಎನರ್ಜಿ ಹಾಕಿದ್ನಲ್ಲ, ಅಷ್ಟೇ ಓದ್ಕೊಂಡಿದ್ನಲ್ಲ, ಅಷ್ಟೇ ದುಡ್ಡು ಖರ್ಚಾಯ್ತಲ್ಲ, ನಂದಲ್ವ ತಪ್ಪು ಇದು, ನನ್ನ ತಪ್ಪಿನಿಂದ ಇದೊಂದು ಹಿಂಗೆ ಹುಟ್ಬಿಡ್ತಲ್ಲ, 4 ಜನ ನೋಡಿ ಅದನ್ನು ಹಾಸ್ಯ ಮಾಡೋಂಗೆ ಆಗೋಯ್ತಲ್ಲ ಅಂತ ಹೇಳಿ ತುಂಬ ಸಂಕಟ ಆಗತ್ತೆ. ಯಾಕಂದರೆ ಆ ಸಿನಿಮಾಕ್ಕೆ ಅಷ್ಟೇ ಯೋಚಿಸಿರ್ತೀವಿ. ನಿಜ ಸರ್, ಅಷ್ಟೇ ಯೋಚಿಸಿರ್ತೀವಿ, ಅಷ್ಟೇ ಕಷ್ಟಪಟ್ಟಿರ್ತೀವಿ. ನೀವು ಮಾತಾಡು ಮಲ್ಲಿಗೆ ಮಾಡಿದ ಶ್ರಮ ನೋಡಿದರೆ ಅದು ಅಮೆರಿಕದ 100 ಪಟ್ಟು ಶ್ರಮ ಅಲ್ಲಿ ಬರೋಣ ಸರ್. ಅದು ದೊಡ್ಡ ವಿಚಾರ. ಕರೆಕ್ಟ್ ಸರ್. ಆದರೆ ಅದು ಶತದಿನೋತ್ಸವ ಮುಟ್ಲಿಕ್ಕಾಗಲಿಲ್ಲ ಸಿನಿಮಾ. ವಿಷ್ಣು ಇದ್ರು, ಸುದೀಪ್ ಇದ್ರು, ತಾರಾ, ಸುಹಾಸಿನಿ, ಅನೇಕ ಟೆಕ್ನಿಷಿಯನ್ಸ್, ರಂಗಭೂಮಿ ಕಲಾವಿದರು, ದೊಡ್ಡಣ್ಣ, ಮುಖ್ಯಮಂತ್ರಿ ಚಂದ್ರು, ನಮ್ಮ ಮಂಡ್ಯ ರಮೇಶು, ಸಿಹಿ ಕಹಿ ಚಂದ್ರು, ದೊಡ್ಡದ ಸಿಂಹ, ಎಷ್ಟು ಜನ ಇದ್ರು. ಕರೆಕ್ಟ್. ಎಲ್ಲರೂ ಚೆನ್ನಾಗಿ ಮಾಡಿದ್ರು. ಯಾರ ಮೇಲೂ ನಾನು ಆರೋಪ ಹೇಳ್ತಿಲ್ಲ, ಅವರಿಂದ ಸಿನಿಮಾ ಓಡಲಿಲ್ಲ ಅಂತ ಹೇಳ್ತಿಲ್ಲ. ನಾನು ಯಾವಾಗಲೂ ಹೇಳೋದಷ್ಟೇ, ಸಿನಿಮಾ ಗೆದ್ದರೆ ನಿಮ್ಮೆಲ್ಲರದು, ಸೋತರೆ ನನ್ನೊಬ್ಬನದು. ಗೆದ್ದರೆ ಐ ವಿಲ್ ಶೇರ್ ದ ವಿಕ್ಟ್ರಿ ವಿತ್ ಎವ್ರಿಬಡಿ. ನಾನೇ ಶೇರ್ ಮಾಡೋದೇನು, ಗೆದ್ದ ಕೂಡಲೇ ಎಲ್ಲರೂ ಹೇಳ್ತಾರೆ ನಾನೇ ಮಾಡಿದ್ದು ಅಂತ. ಕರೆಕ್ಟ್ ಸರ್. ಯಾಕೆಂದರೆ ಗೆಲುವಿಗೆ 1000 ಅಪ್ಪಂದರು, ಸೋತ್ರೆ ಯಾರು ರೆಡಿ ಇರಲ್ಲ. ಅದಕ್ಕೆ ಫಸ್ಟ್ ನಾನು ಒಪ್ಕೊಂಡ್ಬಿಡ್ತೀನಿ, ಇಲ್ಲ ಹಾಕ್ರಪ್ಪ ನಮ್ಮ ಹೆಗಲ ಮೇಲೆ ಅಂತ. ಸೊ ನಿರ್ದೇಶಕನ ಹೆಗಲುಗಳು ಸದಾ ಎತ್ತಿ ಮೆರೆಯೋದಕ್ಕಲ್ಲ, ಸೋಲಿನ ಅನುಭವವನ್ನು ಹೊರೋದಕ್ಕೆ ಗಟ್ಟಿಯಾಗಿರ್ಬೇಕು. ಅದರಿಂದ ಒಳ್ಳೆ ಪಾಯಿಂಟ್. ನಾನು ಸೋತ ಚಿತ್ರಗಳನ್ನು ಮಾಡಿದ್ದೀನಿ. ಅವು ವಿಕಲಾಂಗಚೇತನ ಮಕ್ಕಳಿದ್ದ ಹಾಗೆ ನನ್ನ ತಪ್ಪು ನಿರ್ಧಾರಗಳಿಂದ ಆಗಿರುವಂಥ ಕೆಲವು ದೋಷಗಳು, ಅವುಗಳ ಬಗ್ಗೆನೇ ನನಗೆ ಹೆಚ್ಚು ಪ್ರೀತಿ. ಹೌದು ಸರ್. ಸರ್, ಒಂದು ಕಾಲದಲ್ಲಿ ಸಿನಿಮಾ, ಸಾಹಿತ್ಯ, ರಂಗಭೂಮಿ ಇವು ರಾಜಕೀಯದಿಂದ ಮುಕ್ತವಾಗಿದ್ದಂಥವು. ಸೊ ಈಗ ಸಿನಿಮಾ ರಂಗ ಹೇಗಾಗಿದೆ ಅಂದರೆ ಎಡಬಲ ವಿಷಯಗಳು ಸೇರಿಕೊಂಡು ಇವೆಲ್ಲವೂ ಕೂಡ ರಾಜಕೀಯ, ಸಿನಿಮಾ, ಸಾಹಿತ್ಯ ಎಲ್ಲವೂ ಒಂದು ಕಡೆಗೆ ಕಲುಷಿತ ಆಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ ಅಂತ. ಈಗ ವಿವಾದ ಮಾಡಬೇಕು ಅಂತ ಯಾರೋ ಒಂದು ಸಿನಿಮಾ ತಗೊಂಡ್ರೆ, ಅಥವಾ ಈ ಸಿನಿಮಾ ಮಾಡಿದರೆ ನನಗೆ ಬಲಪಂಥೀಯರ ಬೆಂಬಲ ಸಿಗುತ್ತೆ, ಈ ಸಿನಿಮಾ ಮಾಡಿದರೆ ನನಗೆ ರಾಷ್ಟ್ರ ಪ್ರಶಸ್ತಿ ಬರುತ್ತೆ, ಕೇಂದ್ರದಲ್ಲಿ ಈ ಸರ್ಕಾರ ಇದೆ, ಈ ಸರ್ಕಾರ ಇರೋದ್ರಿಂದ ನನಗೆ ಈ ಸರಿ ಈ ಚಿತ್ರಕ್ಕೆ ಗೌರವ ಸಿಗತ್ತೆ, ಜೂರಿಗಳೆಲ್ಲ ಬಲಪಂಥೀಯರಾಗಿರ್ತಾರೆ, ಇಲ್ಲ ಎಡಪಂಥೀಯ ಜೂರಿಗಳಿರ್ತಾರೆ, ಇವ್ರಿಗೆ ಕಳಿಸಿದ್ರೆ ಇವರು ಆಯ್ಕೆ ಮಾಡ್ತಾರೆ, ಈ ಲೆಕ್ಕಾಚಾರ ಕಲಾಕಾರನಿಗೆ ಇರಕೂಡ್ದು. ಕಲೆ ಅವನ ಹೃದಯದಲ್ಲಿ ಹುಟ್ಟುವಂಥ ಒಂದು ಅಂತರ್ಗಂಗೆ ಅದು. ಅದನ್ನು ಪೋಷಿಸಿ ಕಾಪಾಡಿ ಕಲೆಯಾಗಿ ಮಾಡಬೇಕು. ಆ ಕಲೆಯ ಒಳಗಡೆ ಒಂದು ಕಲೆಯ ಅನುಭವವಾಗಿ ಇನ್ನೊಬ್ಬ ಸಹೃದಯನಿಗೆ ತಲುಪಬೇಕೆ ಹೊರತು ಅದು ಎಡದ ಸಿದ್ಧಾಂತ, ಬರದ ಸಿದ್ಧಾಂತ ಅಂತ ಮಾಡಬಾರ್ದು. ಹಾಗೆ ಮಾಡಿದರೆ ತುಂಬ ಕ್ಷಣಿಕವಾದ ಒಂದು ಲಾಭವೋ ಏನೋ ಸಿಕ್ಕಬಹುದು. ಯಾವುದೋ ಒಂದು ಊರಿನಲ್ಲಿ ನಿಮಗೆ ಒಂದಷ್ಟು ಮೆಚ್ಚುಗೆ, ಅಂತ ಮಾಧ್ಯಮ ಅದನ್ನು ಬಲಪಂಥೀಯ ಮಾಧ್ಯಮಗಳು ಕೊಂಡಾಡಬಹುದು, ಎಡಪಂಥೀಯ ಮಾಧ್ಯಮಗಳು ಇವ್ರನ್ನು ಕೊಂಡಾಡಬಹುದು. ದ ಆರ್ಟ್ ಈಸ್ ಬಿಯಾಂಡ್ ಲೆಫ್ಟ್ ಅಂಡ್ ರೈಟ್. ಕಲೆ ಅನ್ನೋದು ಎಲ್ಲ ಮೀರಿದಂಥ ಒಂದು ಅದ್ಭುತವಾದಂಥ ಚೈತನ್ಯ ಅದು. ಕರೆಕ್ಟ್ ಸರ್. ಅದನ್ನು ಹಿಡ್ಕೋಬೇಕು ನಾವು. ಅದು ಮನುಷ್ಯರನ್ನ ಅಡ್ರೆಸ್ ಮಾಡೋ ಹಾಗಿರಬೇಕು, ಮನುಷ್ಯರನ್ನ ಬದಲಾಯಿಸೋ ಹಾಗಿರಬೇಕು, ಮನುಷ್ಯರನ್ನ ಚಿಂತನೆಗೆ ಹಚ್ಚೋ ಹಾಗಿರಬೇಕು. ಯಾವುದೇ ಒಂದು ಚಿಂತನೆ ಮನುಷ್ಯನನ್ನು ಡಾಗ್ಮ್ಯಾಟಿಕ್ ಮಾಡಿದರೆ, ಕಟ್ಟಿ ಹಾಕಿದರೆ, ಅವನನ್ನು ಮುಕ್ತವಾಗಿ ಬೆಳೀಲಿಕ್ಕೆ ಬಿಡದೇ ಇದ್ದರೆ ಅಂತಹ ಸಿದ್ಧಾಂತಗಳಿಗೆ ಧಿಕ್ಕಾರ ಇರಲಿ. ಅವು ಬೆಳೆಯದೇ ಇರೋ ಸಿದ್ಧಾಂತಗಳು. ಏನು ಮಾಡ್ತೀಯಪ್ಪ ತಗೊಂಡು? ಆಯ್ತಪ್ಪ, ನೀನು ಏನು 2 ಸಾಲಲ್ಲಿ ಹೇಳಪ್ಪ ನಿನ್ನ ಸಿದ್ಧಾಂತ, ಎಡದವ್ರದ್ದು ಬಲದವ್ರದ್ದು ಏನು ಹೇಳ್ತೀರಿ? ಆ 2 ಸಾಲ ಹೇಳ್ತೀರಲ್ವಾ, ನೀವೊಂದು 2 ಸಾಲ, 2 ಸಾಲ ಜೀವನ, ಅಷ್ಟಕ್ಕೆ ಬಂದಿದ್ದೀರಾ ನೀವು ಈ ಭೂಮಿಗೆ. ಅದನ್ನು ಮೀರಿ ಸಹಸ್ರಾರು ವರ್ಷಗಳಿಂದ ಇಲ್ಲಿ ಚಿಂತನೆಗಳಾಗಿದೆ, ಚರ್ಚೆಗಳಾಗಿದೆ, ಜಗತ್ತು, ಯುದ್ಧ, ತಲ್ಲಣ ಎಲ್ಲ ಕಂಡಿದೆ. ಇದರ ಆಚೆಗೆ ಯೋಚಿಸ್ಬೇಕು.
ಆಚೆಗೆ ಯೋಚಿಸೋದಂಥ ಮಾತಿದೆಯಲ್ಲ, ಅದೇ ಕಲೆ. ಕರೆಕ್ಟ್. ಅದು ಕಲೆ. ನನಗೆ ಯಾರಾದರೂ ಇದಕ್ಕೋಸ್ಕರ ನಾನು ಮಾಡ್ತಿದ್ದೀನಿ ನೋಡಿ ಸರ್, ಈಗ ಮೋದಿ ಇದ್ದಾರೆ ಸೆಂಟ್ರಲಲ್ಲಿ, ಅದಕ್ಕೋಸ್ಕರ ಈ ಫಿಲ್ಮ್ ಮಾಡ್ತಿದ್ದೀನಿ ಸರ್ ಅಂತ ಬರ್ತಾರೆ. ಅವರು ಜೂರಿಗಳೆಲ್ಲ ಹಾಗೆ ಇರ್ತಾರೆ ಸರ್ ಅಂತ. ತಪ್ಪು. ಅಲ್ಲೂ ಒಬ್ಬ ಎಚ್ಚರುವಂಥ ಜೂರಿ ಇರೋಕ್ಕೆ ಸಾಧ್ಯ. ಕರೆಕ್ಟ್. ಆಮೇಲೆ ಜನರ ಯಾವುದೇ ಭಾವನೆಗಳನ್ನು ಬಂಡವಾಳ ಮಾಡ್ಕೋಬೇಡಿ, ಪ್ರಚೋದಿಸಬೇಡಿ. ಕಲೆಯ ಕೆಲಸ ಅದಲ್ಲ. ಕಲೆಯ ಅನುಭೂತಿ ಬಹಳ ಬಹಳ ದೊಡ್ಡದು. ಇದನ್ನು ಬಲಪಂಥೀಯವಾಗಿ ಬರೆದಂಥ ಅನೇಕ ಬರಹಗಾರರು ಬರೆದಿದ್ದಾರೆ. ಭೈರಪ್ಪನವರ ಅನೇಕ ಕಾದಂಬರಿಗಳಲ್ಲಿ ಇರುವ ಮನುಷ್ಯನ ಚಿತ್ರಣ ಇದೆಯಲ್ಲ, ಅದ್ಭುತವಾಗಿದೆ. ಅದು ಅದ್ಭುತವಾಗಿದೆ. ಅದನ್ನೆಲ್ಲ ನೀವು ಸೀಮಿತವಾಗಿ ನೋಡಬಾರ್ದು. ನಾನು ಕುವೆಂಪು ಅವರ ಕಾದಂಬರಿಗಳನ್ನು ಓದ್ಕೊಂಡಾಗ ನನ್ನ ಜೀವನ ನೋಡೋ ದೃಷ್ಟಿಕೋನ ಬದಲಾಯಿತು. ಸತ್ಯವಾಗಿ ನಾನು ಮಲೆಗಳಲ್ಲಿ ಮದುಮಗಳು, ಕಾನೂರು ಸುಬ್ಬಮ್ಮ ಗಿಡತಿ ನೋಡಿದಾಗ ಮೊದಲ ಬಾರಿಗೆ ಕಾಡು ಅನ್ನುವಂಥ ಕಲ್ಪನೆ ಎಷ್ಟು ಕಾಡ್ತು ನನಗೆ ಅಂದರೆ, ಕಾಡು ಅಂದರೆ ತುಂಬ ಜನಕ್ಕೆ ಕಾಡು ಅಂದರೆ ಪಿಕ್ನಿಕ್ ಹೋಗುವಂಥ ಒಂದು ಜಾಗ ಅಷ್ಟೇ ಆಗಿಬಿಟ್ಟಿದೆ. ಅಲ್ಲಿಯ ಮರ, ಬಳ್ಳಿ, ಬೆಳಗಿನ ಇಬ್ಬನಿ, ಕೊಳೆತ ಎಲೆ, ಚಿಗುರು, ಬಣ್ಣಗಳು ಎಷ್ಟು ಅದ್ಭುತ ಇದೆ. ಕರೆಕ್ಟ್. ಮಲೆಗಳಲ್ಲಿ ಮದುಮಗಳು ಓದ್ತಿದ್ರೆ ಇದನ್ನು ನೀವು ಎಡದ ಸಾಹಿತ್ಯ ಅಂತೀರಾ ಅಥವಾ ಬರದ ಸಾಹಿತ್ಯ ಅಂತೀರಾ ಹೇಳಕ್ಕಾಗಲ್ಲ. ಕುವೆಂಪು ಉಪನಿಷತ್ ಬಗ್ಗೆ ಬರೆದ್ಬಿಟ್ಟು ಚಂದ್ರೋದಯ, ಸೂರ್ಯೋದಯ, ದೇವರದಯ ಕಾಣ ಅಂತಾರೆ. ಹಂಗಂದ್ರೆ ನೀವು ಅವ್ರನ್ನ ಬಲಪಂಥೀಯರು, ದೇವ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತೀರಾ? ಮೂರ್ಖರು ಕಣ್ರಿ. ಈ ಥರ ವಿಭಜನೆ ಮಾಡತಕ್ಕಂಥದ್ದು ಮೂರ್ಖತನ. ಇದನ್ನು ಮೀರಿ ಮನುಷ್ಯ ಕಲೆ ಸಾಹಿತ್ಯ ಬೆಳಿಬೇಕು. ತಾತ್ಕಾಲಿಕವಾದಿದ್ದು ಎ ಕೈಂಡ್ ಆಫ್ ಎಲೆಕ್ಟ್ರೋಲ್ ಪ್ರೋಸೆಸ್ ಥರ ಇರುತ್ತೆ. ಎಡಬಲದ ಚಿಂತನೆ ಏನಂದರೆ ಒಂದು ಚುನಾವಣಾ ಪ್ರಕ್ರಿಯೆ ಭಾಗವಾಗಿಬಿಟ್ಟಿದೆ ಈಗ ಅದು. ಕರೆಕ್ಟ್. ಐ ಹೇಟ್ ದಟ್. ಎಸ್, ದಟ್ಸ್ ನಾಟ್ ರೈಟ್.